Hello students, in this video I am going to discussing about the classification of flowers. Okay, so in the last video I will discussing the structure of the flower the structure ಅನ್ನು ನೋಡಿದೀವಿ ನಾವು, and we are also discussing about the estivation. Four type of estivation ಹೇಳಿದೆ ನಾನು, valvate, twisted, imbricated and waxillary ಅಂತ ಹೇಳ್ತೀವಿ ನಾವು. Okay, so this video I am going to completely discussing about the classification of flower. ಯಾವ ಬೇಸ್ ಮೇಲೆ ಫ್ಲವರ್ ಅನ್ನು ನಾವು ಕ್ಲಾಸಿಫಿಕೇಶನ್ ಅನ್ನು ಮಾಡ್ತಾ ಹೋಗಿದ್ವಿ ನಾವು. ಇಟ್ ಮೀನ್ಸ್ ಈ ವಿಡಿಯೋದಾಗ ಎದರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ದ ಕ್ಲಾಸಿಫಿಕೇಶನ್ ಆಫ್ ಫ್ಲವರ್ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಕ್ಯಾಲಿಕ್ಸ್, ಕೊರೋಲಾ ಆ್ಯಂಡ್ ಎಂಡ್ರೋಯಿಸಿಯಮ್. ಫ್ಲವರ್ ಅನ್ನು ಹೆಂಗೆ ಕ್ಲಾಸಿಫಿಕೇಶನ್ ಮಾಡಿದ್ವಿ ಅಂದ್ರೆ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಕ್ಯಾಲಿಕ್ಸ್, ಕೊರೋಲಾ ಆ್ಯಂಡ್ ಎಂಡ್ರೋಯಿಸಿಯಮ್. ಅದರ ಪೊಸಿಷನ್ ಮೇಲ್ಗಡೆ ಎಂಡ್ರೋಯಿಸಿಯಮ್ ಇರ್ಬೋದು, ಎಂಡ್ರೋಯಿಸಿಯಮ್ ಇರ್ಬೋದು, ಕ್ಯಾಲಿಕ್ಸ್ ಇರ್ಬೋದು, ಕೊರೋಲಾ ಇರ್ಬೋದು. ಇದರ ಪೊಸಿಷನ್ ಮೇಲ್ಗಡೆ ಏನು ಮಾಡಿದ್ವಿ ಅಂದ್ರೆ ನಾವು ಫ್ಲವರನ್ನು ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗಿದ್ದೀವಿ ರೀ. ಅಂದರೆ ಎಷ್ಟು ಟೈಪ್ ಆಫ್ ಫ್ಲವರನ್ನು ಬರ್ದೇನೆ ಇಲ್ಲ, 3 types of flower. First one that is called hypogynous flower, second one that is called epigynous flower, third one that is called perigynous flowers. For the exam point of view, this is a very important question. It will ask for 3 marks. Okay, classification of flower based on the position of calyx, corolla and endoecium hingare ಕೇಳ್ತಾರು. Or what is epigynous flower, perigynous flower, next one that is called hypogynous flower ಅಂತ ಈ ರೀತಿಯಾರ ಕೇಳ್ತಾರೆ. ಓಕೆ, ಎಸ್, ಸ್ಟಾರ್ಟ್ಸ್. ಹೈಪೋಗೈನಸ್ ಫ್ಲವರ್ ಅಂದ್ರೆ ಏನ್ರಿ? ಹೈಪೋಗೈನಸ್ ಫ್ಲವರ್ಸ್. ಓಕೆ, ಇಲ್ಲಿ ನಾ ಫ್ಲವರ್ದು ಸ್ಟ್ರಕ್ಚರನ್ನು ತೆಗಿತೀನಿ, ಕ್ಲಾಸಿಫಿಕೇಶನ್ ಮಾಡ್ತಾ ಬರಾಕ್ತೀವಿ ನಾವು. ಹೈಪೋಗೈನಸ್ ಫ್ಲವರ್ ಅಂದ್ರೆ ಯಾವ ರೀತಿ ಇರ್ತದೆ ರೀ? ದಿಸ್ ಈಸ್ ದಿ ಸ್ಟಿಗ್ಮಾ ಪಾರ್ಟ್, ಸ್ಟೈಲ್ ಪಾರ್ಟ್, ಓವರಿ ಪಾರ್ಟ್. ಸ್ಟಿಗ್ಮಾ ಪಾರ್ಟ್, ಸ್ಟೈಲ್ ಪಾರ್ಟ್, ಓವರಿ ಪಾರ್ಟ್. ಸೊ ಕೆಳಗಡೆ ಏನು ನೋಡ್ತೀವಿ ನಾವು ಇಲ್ಲ? ಥಲಾಮಸ್. ದಿಸ್ ಈಸ್ ದಿ ಥಲಾಮಸ್ ಪಾರ್ಟ್. ಓಕೆ, ದಿಸ್ ಇಸ್ ಅನ್ ಥಲಾಮಸ್ ರೀಜನ್. This is the thalamus region. ಇದು ಪೆಡಿಸಿಲ್ ಅದ. ದಿಸ್ ಇಸ್ ದ ಥಲಾಮಸ್. ಇದಕ್ಕೆ ಥಲಾಮಸ್ ಪಾರ್ಟ್ ಅಂತ ಕರಿತೀವಿ ನಾವು. ಓವರಿ ಕೆಳಗಡೆ ದಿಸ್ ಇಸ್ ದಿ ಸ್ಟಿಗ್ಮಾ ಪಾರ್ಟ್, ಸ್ಟೈಲ್ ಪಾರ್ಟ್, ಫೈನಲಿ ಓವರಿ ಪಾರ್ಟ್. ಓವರಿ ಕೆಳಗಡೆ ಕ್ಯಾಲಿಕ್ಸ, ಕೊರೋಲಾ, ಸ್ಟೆಮನ್ನ ಅರೈಸ್ ಮಾಡ್ಬೇಕು ನಾವು ಈ ಫ್ಲವರ್ನ್ಯಾಗ. ಓವರಿ ಅದರಿ, ಓವರಿ ಕೆಳಗಡೆ ಅರೈಸ್ ಮಾಡ್ಬೇಕು ನಾವಿಲ್ಲ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದಿ ಕ್ಯಾಲಿಕ್ಸ್ ಆರ್ ಇಟ್ ಮೇ ಬಿ ಸೆಪಲ್ ಅಂತ ಕೂಡ ಅನ್ಬೋದು ನಾವು. ಕ್ಯಾಲಿಕ್ಸ್, ಕೊರೋಲಾ, ಕ್ಯಾಲಿಕ್ಸ್ ಅದ, ಕೊರೋಲಾ ಅದ. ಏನೇನ 3 things ಅನ್ನ ಬರ್ದನ್ನ ಇಲ್ಲಿ. ಫಸ್ಟ್ ಒನ್ ಕ್ಯಾಲಿಕ್ಸ್, ಕಲೆಕ್ಷನ್ ಆಫ್ ಸೆಪಲ್, ಕೊರೋಲಾ ಕಲೆಕ್ಷನ್ ಆಫ್ ಪೆಟಲ್, ಎಂಡ್ರೋಯಿಸಿಯಮ್ ಕಲೆಕ್ಷನ್ ಆಫ್ ಸ್ಟೆಮನ್. ವಿಚ್ ಮೀನ್ಸ್ ದಟ್ ಇಲ್ಲಿ ಏನು ತೆಗಿತೀನಿ ನಾನು? ಸ್ಟೆಮನ್ ಪಾರ್ಟ್ ಅನ್ನ ತೆಗಿತೀನಿ. ದಿಸ್ ಈಸ್ ದಿ ಸ್ಟೆಮನ್ ಪಾರ್ಟ್. ಈ ಕಡೆ ಸೈಡು ಸೇಮ್ ತೆಗಿತೀನಿ ರೀ ನಾನು. ದಿಸ್ ಈಸ್ ದಿ ಕ್ಯಾಲಿಕ್ಸ್ ಪಾರ್ಟ್. ಒನ್ ಮೋರ್ ಥಿಂಗ್, ಕೊರೋಲಾ ಪಾರ್ಟ್. ಫೈನಲಿ ಏನ್ರಿ? ಸ್ಟೆಮನ್. ದಿಸ್ ಈಸ್ ದಿ ಸ್ಟೆಮನ್. ಅಂದ್ರೆ ಭಾಳ ಸಿಂಪಲ್ ರೀ. ಸ್ಟೆಮನ್ ಇರ್ಬೋದು, ಕೊರೋಲಾ ಇರ್ಬೋದು, ಕ್ಯಾಲಿಕ್ಸ್ ಇರ್ಬೋದು. ಕರೆಕ್ಟ್ ತಿಳ್ಕೋಬೇಕು. ದಿಸ್ ಈಸ್ ದಿ ಸ್ಟೆಮನ್. ಸ್ಟೆಮನ್ ಇರ್ಬೋದು, ಕೊರೋಲಾ ಇರ್ಬೋದು, ಕ್ಯಾಲಿಕ್ಸ್ ಇರ್ಬೋದು,
ಓವರಿ ಕೆಳಗಡೆ ಅರೈಸ್ ಆಗಿತ್ತಂದ್ರ ಓವರಿ ಕೆಳಗಡೆ ಸ್ಟೆಮನ್ನ ಕೊರೋಲಾ ಕ್ಯಾಲಿಕ್ಸ ಅರೈಸ್ ಆಗಿತ್ತಂದ್ರ ಅಂತ ಟೈಪ್ ಆಫ್ ಫ್ಲವರ್ಗೆ ಏನು ಕರಿಬೇಕಂದ್ರೆ ಹೈಪೋಗೈನಸ್ ಫ್ಲವರ್ ಅಂತ ತಕ್ಷಣ ಕರಿಬೇಕು. ದಿಸ್ ಈಸ್ ದಿ ಹೈಪೋಗೈನಸ್ ಫ್ಲವರ್. Hypogynous flower is nothing but what is that? The calyx, corolla, stamen arise below the ovary, and the ovary occupies in highest position. Ovary occupies in highest position ಅಂದ್ರೆ ಏನ್ರಿ? ovary ಮೇಲ್ಗಡೆ ಪಾರ್ಟ್ನಾಗ ಅದ, ಗೈನೋಸಿಯಂ ಪಾರ್ಟ್ ಮೇಲ್ಗಡೆ ಅದ, ಸಾರಿ ಗೈನೋಸಿಯಂ ಪಾರ್ಟ್ ಮೇಲ್ಗಡೆ ಅದ ರೀ. ಇವೆಲ್ಲ ಪಾರ್ಟ್ಸ ಓವರಿ ಕೆಳಗಡೆ ಕಂಡು ಬಂದು ಅಂದ್ರೆ ಅಂಥ ಟೈಪ್ ಆಫ್ ಫ್ಲವರ್ಗೆ ಏನು ಕರಿಬೇಕ್ರಿ? ಹೈಪೋಗೈನಸ್ ಫ್ಲವರ್ ಅಂತ ತಕ್ಷಣ ಕರಿಬೇಕು. ಈ ಫ್ಲವರ್ನಾಗ ಏನು ಇದು ಓವರಿ ಕಂಡು ಬರ್ತದಲ್ಲ, ಈ ಫ್ಲವರ್ನಾಗ ಇದೇನು ಅಂದ್ರೆ ಹೈಪೋಗೈನಸ್ ಫ್ಲವರ್ನಾಗ ಒಂದು ಏನು ಓವರಿ ಕಂಡು ಬರ್ತದಲ್ಲ, ಆ ಓವರಿ ಏನು ಕರಿಬೇಕಂದ್ರೆ ಸುಪೇರಿಯರ್ ಓವರಿ ಅಂತ ತಕ್ಷಣ ಕರಿಬೇಕು. ಸುಪೇರಿಯರ್ ಓವರಿ. ಸುಪೇರಿಯರ್ ಅಂದ್ರೆ ಏನ್ರಿ? ಮೇಲ್ಗಡೆ ಓವರಿ ಇರ್ಬೇಕ್ರಿ, ಕೆಳಗಡೆ ಏನಿರ್ಬೇಕ್ರಿ? ಸೆಪಲ ಪೆಟಲ ಸ್ಟೆಮನ ಅರೈಸ್ ಆಗಿರ್ಬೇಕ್ರಿ. ಈ ಟೈಪ್ ಆಫ್ ಫ್ಲವರ್ಗೆ ಏನು ಕರಿಬೇಕು? ದಟ್ ಈಸ್ ಕಾಲ್ಡ್ ಹೈಪೋಗೈನಸ್ ಫ್ಲವರ್. ಹೆಂಗೆ ರೀಪ್ರೆಸೆಂಟೇಷನ್ ಮಾಡ್ಬೇಕು ನಾವು ಇದನ್ನು? ಸಿಂಬಾಲಿಕ್ ರೀಪ್ರೆಸೆಂಟೇಷನ್ ಅದ ಇದ್ರ. ದಿಸ್ ಈಸ್ ದಿ ಗೈನೋಸಿಯಂ, ದಿಸ್ ಈಸ್ ದಿ ಗೈನೋಸಿಯಂ. ಇದಷ್ಟು ಜಿ ಆಯ್ತು, ಜಿ ಆಯ್ತು, ಅಷ್ಟು ಜಿ ಆಯ್ತದ. ಓಕೆ, ಇಲ್ಲಿ ಜಿ ಬರಿತೀನಿ ನಾನು, ಇದಷ್ಟು ಜಿ ಆಯ್ತದ. ಸಿಂಬಾಲ್ ಕೆಳಗಡೆ ಒಂದು ಮಾರ್ಕ್ ಮಾಡ್ತೀನಿ ನಾ, ಜಿ ಕೆಳಗಡೆ. ಜಿ ಅಂದ್ರೆ ಗೈನೋಸಿಯಂ, ಇದಷ್ಟು ಪಾರ್ಟ್. ಇಲ್ಲಿ ಮಾರ್ಕ್ ಸ್ಟೆಮನ್ನ ಪೆಟಲ್ಲ ಸೆಪಲದು ಹಿಂಗೆ ಮಾರ್ಕ್ ತೋರಿಸ್ತೀನಿ, ಹಿಂಗೊಂದು ಮಾರ್ಕ್. ಈ ಮಾರ್ಕ್ ಏನನ್ನ ಇಂಡಿಕೇಶನ್ ಮಾಡ್ತದಾರ? ಸ್ಟೆಮನ್ನ ಪೆಟಲ ಸೆಪಲದ ಇಂಡಿಕೇಶನ್ ಮಾಡ್ತದ. ಇದು ಬಾಣದ ಗುರ್ತು ಅದನ್ನು ಇಂಡಿಕೇಶನ್ ಮಾಡ್ತೈತಿ. ಅಂದ್ರೆ ಇವು ಎದ್ರ ಕೆಳಗಡೆ ಇದಾವ್ರಿ? ಗೈನೋಸಿಯಂ ಕೆಳಗಡೆ ಐತದ. ಅಂದ್ರೆ ಇದು ಸೆಪಲ ಗೈನೋಸಿಯಂ, ಇದು ಗೈನೋಸಿಯಂ ಮೇಲ್ಗಡೆ ಅದ, ಸೆಪಲ ಪೆಟಲ ಸ್ಟೆಮನ ಅದ್ರ ಕೆಳಗಡೆ ಐತಿ. ಅದ್ರ ಸಂಬಂಧ ಜಿ ಕೆಳಗಡೆ ಬಾರ್ ತೋರ್ಸಿನ್ಯ. ಹೈಯೆಸ್ಟ್ ಪೊಸಿಷನ್ದಾಗದ ಮೇಲ್ಗಡೆ ಇದೇನು ಇಂಡಿಕೇಶನ್ ಮಾಡ್ತದ? ಸೆಪಲ ಪೆಟಲ ಸ್ಟೆಮನ ಇಂಡಿಕೇಶನ್ ಮಾಡ್ತದ. ಇದ್ರ ಕೆಳಗಡೆ ಜಿ ಕೆಳಗಡೆ ಇವು ಅದಾವ್ರಿ. ಅದ್ರ ಸಂಬಂಧ ಜಿ ಕೆಳಗಡೆ ಈ ಬಾಣದ ಗುರುತನ್ನ ತೋರ್ಸಿನ್ಯ. ಓಕೆ, ಭಾಳ ಸಿಂಪಲ್ ರೀ. ಸೇಮ್ ಇಲ್ಲಿ ನೋಡ್ಬೇಕು. Gynoecium occupies highest position. Gynoecium occupies highest position. While other parts are situated below it. ಅವೆಲ್ಲ ಪಾರ್ಟ್ ಏನದಾವಲ್ಲ, ಕ್ಯಾಲಿಕ್ಸ ಕೊರೋಲಾ ಎಂಡ್ರೆಸಿಯಮ ಗೈನೋಸಿಯಂ ಕೆಳಗಡೆ ಇದಾವ್ರಿ. ಈ ಟೈಪ್ ಆಫ್ ಫ್ಲವರ್ಕ ಹೈಪೋಗೈನಸ್ ಫ್ಲವರ್ ಅಂತ ಕರಿಬೇಕ್ರಿ. ಈ ಫ್ಲವರ್ದಾಗ ಏನು ಓವರಿ ಕಂಡು ಬರ್ತದಲ್ಲ, ಆ ಓವರಿಗೆ ಏನು ಕರಿಬೇಕು? ಸುಪೇರಿಯರ್ ಓವರಿ ಅಂತ ಕರಿಬೇಕ್ರಿ. ಓಕೆ, ಸೊ ಎಕ್ಸಾಂಪಲ್ ಫಾರ್ ದಿಸ್ ಹೈಪೋಗೈನಸ್ ಫ್ಲವರ್, ಮಸ್ಟರ್ಡ್. ಫಸ್ಟ್ ಒನ್ ಮಸ್ಟರ್ಡ್ ಹೇಳ್ಬೋದು ನಾವು. ಸೆಕೆಂಡ್ ಒನ್ ಚೀನಾ ರೋಸ್ ಅಂತ ಹೇಳ್ಬೋದ್ರಿ. ಥರ್ಡ್ ಒನ್ ಬ್ರಿಂಜಾಲ್. ಅಂದ್ರೆ ಈ ಮೂರು ಪ್ಲಾಂಟ್ದ ಫ್ಲವರ್ನ ನೋಡಿದ್ರಿ ಅಂದ್ರೆ ಆ ಮೂರು ಪ್ಲಾಂಟ್ ಫ್ಲವರ್ ಒಳಗಡೆ ಈ ಟೈಪ್ ಕಂಡೀಷನನ್ನು ನೋಡ್ತೀರಿ ನೀವು. ಓವರಿ ಮೇಲ್ಗಡೆ ಇರ್ಬೋದು, ಕ್ಯಾಲಿಕ್ಸ ಕೊರೋಲಾ ಸ್ಟೆಮಲ ಓವರಿ ಕೆಳಗಡೆ ಅರೈಸ್ ಆಗಿರ್ತದ. ಓಕೆ, ದಿಸ್ ಈಸ್ ದಿ ಫಸ್ಟ್ ಟೈಪ್ ಆಫ್ ಫ್ಲವರ್ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಕ್ಯಾಲಿಕ್ಸ್ ಕೊರೋಲಾ ಅಂಡ್ ಸ್ಟೆಮನ್. ಸೆಕೆಂಡ್ ಟೈಪ್ ಆಫ್ ಫ್ಲವರ್ ಎಪಿಗೈನಸ್ ಫ್ಲವರ್. ಎಪಿಗೈನಸ್ ಫ್ಲವರ್ ಏನು ಇಂಡಿಕೇಶನ್ ಮಾಡ್ತದ? ಇಟ್ ಇಸ್ ಅಪೋಸಿಟ್ ಟು ದಿ ಹೈಪೋಗೈನಸ್ ಫ್ಲವರ್. ಹೈಪೋಗೈನಸ್ ಫ್ಲವರ್ದ ಅಪೋಸಿಟ್ ಇದು. ಓಕೆ, ಹೈಪೋಗೈನಸ್ ಫ್ಲವರ್ದ ಅಪೋಸಿಟ್ ಅಂದ್ರೆ ಯಾವ ರೀತಿ ತೆಗಿಬೇಕು ನಾವಿಲ್ಲ? ಸೇಮ್, ದಿಸ್ ಈಸ್ ದಿ ಸ್ಟಿಗ್ಮಾ ಪಾರ್ಟ್ ತೆಗಿನೋ ನಾವಿಲ್ಲ. ದಿಸ್ ಈಸ್ ದಿ ಸ್ಟಿಗ್ಮಾ ಪಾರ್ಟ್. ಸ್ಟಿಗ್ಮಾ ಪಾರ್ಟ್ ಅದ, ಸ್ಟಿಗ್ಮಾ ಪಾರ್ಟ್. ಸ್ಟೈಲ್ ಪಾರ್ಟ್ ಅದ, ಓವರಿ ಪಾರ್ಟ್ ಅದ. ದಿಸ್ ಇಸ್ ದಿ ಸ್ಟಿಗ್ಮಾ ಸ್ಟೈಲ್ ಓವರಿ. ಇಲ್ಲೇನಾಗಿರ್ತದ ಅಂದ್ರೆ ಕಂಪ್ಲೀಟ್ ಆಗಿ ತಲಾಮಸ್ ಏನಾಗಿರ್ತದ ರೀ? ಓವರಿನ ಫ್ಯೂಸ್ ಆಗಿರ್ತದ. ದಿಸ್ ಈಸ್ ದಿ ಈ ರೀತಿ ಕಂಪ್ಲೀಟ್ ಆಗಿ ತಲಾಮಸ ಓವರಿನ ಫ್ಯೂಸ್ ಆಗಿಬಿಟ್ಟಿರ್ತದ. ರೈಟ್, ತಲಾಮಸ
ಕಂಪ್ಲೀಟಾಗಿ ಏನನ್ನ ಫ್ಯೂಸ್ ಆಗ್ಯದ ರೀ, ಓವರಿ ಪಾರ್ಟನ್ನು ಫ್ಯೂಸ್ ಆಗ್ಯದ, ಓವರಿ ಪಾರ್ಟ್. ದಿಸ್ ಈಸ್ ದಿ ಸ್ಟಿಗ್ಮಾ ಪಾರ್ಟ್ ಅಂತ ತಕ್ಷಣ ಹೇಳ್ತೀವಿ ನಾವು, ಸ್ಟೈಲ್ ಪಾರ್ಟ, ಓವರಿ ಪಾರ್ಟ್. ದಿಸ್ ಒನ್ ಇಸ್ ಕಾಲ್ಡ್ ವಾಟ್, ಥಾಲಮಸ್ ಪಾರ್ಟ್, ಥಾಲಮಸ್ ಪಾರ್ಟ್. ಸೊ ಇದ್ರಾಗ ಸೆಪಲಾ ಪೆಟಲ ಸ್ಟೆಮನ ಎಲ್ಲಿ ರೈಸ್ ಆಗ್ಯಾವ್ರಿ. ದ ಸೆಪಲ್ಸ್ ಪೆಟಲ್ಸ್ ಅಂಡ್ ಸ್ಟೆಮನ್ ಅರೈಸ್ above the ovary. Above the ovary is nothing but right, ಭಾಳ ಸಿಂಪಲ್ ರೀ. ಎಲ್ಲಿ ಏನು ತೆಗಿತೀನಿ ನಾನು, ಫಸ್ಟ್ ಕ್ಯಾಲಿಕ್ಸನ್ನು ರಿಪ್ರೆಸೆಂಟೇಷನ್ ಮಾಡ್ತೀನಿ ನಾನು. ದಿಸ್ ಈಸ್ ದಿ ಕ್ಯಾಲಿಕ್ಸ್, ಕ್ಯಾಲಿಕ್ಸ್ ರಿಪ್ರೆಸೆಂಟೇಷನ್ ಮಾಡ್ತೀನಿ ನಾನು. ಈ ಕಡೆ ಕೂಡ ಕ್ಯಾಲಿಕ್ಸನ್ನು ರಿಪ್ರೆಸೆಂಟೇಷನ್ ಮಾಡೀನಿ. ಸೆಕೆಂಡ್ ಪಾರ್ಟ್ ಕೊರೋಲಾ ರಿಪ್ರೆಸೆಂಟೇಷನ್ ಮಾಡೀನಿ ರೀ, ನಾ ಇಲ್ಲ ಕೊರೋಲಾ ರಿಪ್ರೆಸೆಂಟೇಷನ್ ಮಾಡೀನಿ ರೀ. ಫೈನಲಿ ವಾಟ್, ಸ್ಟೆಮನ್. This is the stamen part. This is called stamen part. Stamen part. ಆದರೆ ಎಕ್ಸಾಕ್ಟ್ ಅಪೋಸಿಟ್ ಇರ್ತದಂತ ಇನ್ನ ಇಲ್ಲ. ಗೈನೋಸಿಯಮ್ ಹೈಯೆಸ್ಟ್ ಪೊಸಿಷನ್ದಾಗ ಅದ ರೀ. ಕ್ಯಾಲಿಕ್ಸ ಕೊರೋಲಾ ಸ್ಟೆಮನ ಓವರಿ ಕೆಳಗಡೆ ಐತಿ. ಈ ಟೈಪ್ ಇತ್ತರ ಹೈಪೋಗೈನಸ್ ಕರಿಬೇಕು. ಇಲ್ಲ ಓವರಿ ಮೇಲ್ಗಡೆ ಕರೆಕ್ಟ್ ತಿಳ್ಕೋಬೇಕು. ಓವರಿ ಮೇಲ್ಗಡೆ ಕ್ಯಾಲಿಕ್ಸ ಕೊರೋಲಾ ಸ್ಟೆಮನ ಕಂಡು ಬತ್ತಂದ್ರೆ ಅಂಥ ಟೈಪ್ ಆಫ್ ಫ್ಲವರ್ಗೆ ಏನು ಕರಿಬೇಕಂದ್ರೆ ಎಪಿಗೈನಸ್ ಫ್ಲವರ್ ಅಂತ ತಕ್ಷಣ ಕರಿಬೇಕು. ದಿಸ್ ಈಸ್ ದಿ ಎಪಿಗೈನಸ್ ಫ್ಲವರ್. ಎಪಿಗೈನಸ್ ಫ್ಲವರ್. ದ ಓವರಿ ಪ್ರೆಸೆಂಟ್ ಇನ್ ದಿಸ್ ಫ್ಲವರ್. ಈ ಫ್ಲವರ್ನಾಗ ಏನೊಂದು ಓವರಿ ಕಂಡು ಬರ್ತದಲ್ಲ, ಈ ಓವರಿಗೆ ಏನಂತ ತಕ್ಷಣ ಕರಿತೀವಿ ಅಂದ್ರೆ ನಾವು ದಟ್ ಈಸ್ ಕಾಲ್ ಇಲ್ಲ ರೀಪ್ರೆಸೆಂಟೇಷನನ್ನು ಮಾಡಿದ್ದೇನೆ ನೋಡ್ರಿ ನಾನು. Okay. Here the margin of the thalamus grow upward, enclosing ovary and getting fused with other parts arise above the ovary. The ovary is called inferior ovary ಅಂತ ತಕ್ಷಣ ಕರಿಬೇಕಿದ್ರು. ಈಚೆಗಡೆ ಟೈಪ್ ಫಸ್ಟ್ ಏನು ನೋಡಿದೀವಲ್ಲ ಅದಕ್ಕೆ ಎಂಥ ಓವರಿ ಅನ್ಬೇಕಂತೇನು ನಾನು ಸುಪೇರಿಯರ್ ಓವರಿ ಅಂತ ತಕ್ಷಣ ಕರಿದೀವಿ ನಾವು. ಈ ಫ್ಲವರ್ನಾಗ ಏನ ಎಪಿಗೈನಸ್ ಫ್ಲವರ್ನಾಗ ಏನೊಂದು ಓವರಿ ಕಂಡು ಬರ್ತದಲ್ಲ ಇದಕ್ಕೆ ಇನ್ಫೀರಿಯರ್ ಓವರಿ ಅಂತ ತಕ್ಷಣ ಕರಿತೀವಿ ನಾವು. ಸಿಂಬಾಲಿಕಲಿ ರಿಪ್ರೆಸೆಂಟೇಷನ್ ಮಾಡಬೇಕಾಗ್ತದ. ಇದೇಗ ಇದ್ರ ಕೆಳಗಡೆ ಎಲ್ಲ ರಾಯ್ದಾಗಿದ್ದು ರೀ. ಈಗ ಏನು ಮಾಡ್ಬೇಕು, ಜಿ ಬರ್ದನ್ರಿ, ಅದರ ಅಪೋಸಿಟ್ ಮೇಲ್ಗಡೆ ಬೆರೀತು. ತೈತಾ ಭಾಳ ಸಿಂಪಲ್ ರೀ. ಈ ಟೈಪ್ ಬರೆದ್ರೆ ಅಂದ್ರೆ ಅದು ಯಾವ ಫ್ಲವರ್ ಇರ್ತದ, ಹೈಪೋಗೈನಸ್ ಇರ್ತದ. ಈ ಟೈಪ್ ಬರೆದ್ರೆ ಅಂದ್ರೆ ಅದು ಯಾವ್ದು ಇರ್ತದ, ದಟ್ ಇಸ್ ಕಾಲ್ ಎಪಿಗೈನಸ್ ಫ್ಲವರ್ ಅಂತ ತಕ್ಷಣ ಇರ್ತದ. ದಿಸ್ ಈಸ್ ದಿ ಎಪಿಗೈನಸ್ ಫ್ಲವರ್. ಹಿಯರ್ ಸೆಪಲ್ petal stamens arise above the ovary. This type of ovary that is called as what, inferior ovary ಅಂತ ತಕ್ಷಣ ಕರಿತೀವಿ ನಾವು. ಓಕೆ, ಥರ್ಡ್ ಒನ್ ನಾವು ಥರ್ಡ್ ಪಾರ್ಟನ್ನು ಹೇಳ್ತಾ ಬಂದೀವಿ ಅಂದ್ರೆ ಥರ್ಡ್ ಏನು ಮೆನ್ಷನ್ ಮಾಡಿದ್ವಿ ನಾವು, ಪೆರಿಗೈನಸ್ ಫ್ಲವರ್ ಅಂತ ತಕ್ಷಣ ಹೇಳಿದ್ವಿ ನಾವು. which is an intermediate condition of the hypogynous flower and epigynous flower. ಇದರದು ಇಂಟರ್ಮೀಡಿಯೇಟ್ ಕಂಡೀಷನನ್ನು ತೋರಿಸ್ಬೇಕು ನಾವು. ಕಂಪ್ಲೀಟಾಗಿ ಕೆಳಗಡೆನೂ ತಗೊಳಂಗಿಲ್ಲ ಇಲ್ಲ ಈ ಫ್ಲವರ್ನಾಗ, ಕಂಪ್ಲೀಟ್ಲಾಗ ಮೇಲ್ಗಡೆನೂ ತಗೊಳಂಗಿಲ್ಲ ಥಲಾಮಸನ್ನು ಈ ಫ್ಲವರ್ನಾಗ. ಇಂಟರ್ಮೀಡಿಯೇಟ್ ಕಂಡೀಷನ್ ತೋರಿಸ್ಬೇಕ್ರಿ ನಾವಿಲ್ಲ. ಸೊ ಇಂಟರ್ಮೀಡಿಯೇಟ್ ಕಂಡೀಷನ್ ಅಂದರೆ ಯಾವ ರೀತಿ ನೀವು ಮೆನ್ಷನ್ ಮಾಡ್ತೀವಿ ನಾವು. ಫಸ್ಟ್ ಸ್ಟಾರ್ಟ್ ಅದರಿಂದ ಮಾಡ್ಬೇಕು ನಾವು. You have to start with the stigma part. Okay, right. This is the stigma part. This word is called stigma part. Stigma part. Style part. Finally, what is that? Ovary part. Ovary part. Here, thalamus cover the ovary in half the way. Thalamus cover the ovary in a half the way, forming a cup-like structures. Forming the cup-like structures. The stamen, it means this is the petal part, sepal part, sepal part. Next thing, this is the petal part. Here also, in this type, the condition is same. This is the calyx part. This side is called corolla part. This is the corolla part. The stamen, this is the stamen, right. This is the stamen part, right. ಇಲ್ಲಿ ಏನದಲ್ಲ
ಕ್ಯಾಲಿಕ್ಸ್ ಇರ್ಬೋದು, ಕೊರಲ್ಲ ಇರ್ಬೋದು, ಸ್ಟೆಮನ್ ಇರ್ಬೋದು. ಎಟ್ ದ ಲೆವೆಲ್ ಆಫ್ ದ ಓವರಿ ಅರೈಸ್ ಆಯ್ತಾರ. ಎಟ್ ದ ಲೆವೆಲ್ ಆಫ್ ದ ಓವರಿ ಕ್ಯಾಲಿಕ್ಸ ಕೊರಲ್ಲ ಸ್ಟೆಮನ ಅರೈಸ್ ಆತಾರ. ಅಂತ ಟೈಪ್ ಆಫ್ ಫ್ಲವರ್ಗೆ ಏನು ಕರಿತೀವಿ ನಾವು ಪೆರಿಗೈನಸ್ ಫ್ಲವರ್ ಅಂತ ತಕ್ಷಣ ಕರಿಬೇಕ್ರಿ. ರೈಟ್, ದಿಸ್ ಟೈಪ್ ಆಫ್ ಫ್ಲವರ್ ದಟ್ ಈಸ್ ಕಾಲ್ಡ್ perigynous flower. This is the perigynous flower. Perigynous flower. Okay. In symbolically ನಾವು ಯಾವ ರೀತಿ ರಿಪ್ರೆಸೆಂಟೇಷನ್ ಮಾಡಬೇಕು ನಾವು ಅದನ್ನು. One more thing. The ovary present in this flower, hypogynous flower, that is called superior ovary. The ovary present in epigynous flower, that is called inferior ovary. The ovary present in this flower, that is called ಏನು ಮೆನ್ಷನ್ ಮಾಡಿದ್ರು ನಾವು ಹಾಲ್ಫ್ ಇನ್ಫೀರಿಯರ್ ಆರ್ ಸೆಮಿ ಇನ್ಫೀರಿಯರ್ ಅಂತ ತಕ್ಷಣ ಕರಿತೀವಿ ನಾವು. ಹೆಂಗ ಜಿ ಬರದೇನ ಇದ್ರಾಗ ಕೆಳಗಡೆ ಸಿಂಬಾಲ್ ರಿಪ್ರೆಸೆಂಟೇಷನ್ ಮಾಡಿ ನಾನು. ಮೇಲ್ಗಡೆ ಅರೇಸ್ ಆಗಿತ್ತು, ಕೆಳಗಡೆ ಪಾರ್ಟ್ ಕೆಳಗಡೆ ಅರೇಸ್ ಆಗಿದ್ರು, ಅದ್ರ ಸಂಬಂಧ ಈ ರೀತಿ ರಿಪ್ರೆಸೆಂಟೇಷನ್ ಮಾಡಿ ನಾನು. ಜಿ ಬರದೇ ನಾನು ಮೇಲ್ಗಡೆ ತೋರಿಸಿ ನಾನು. ಇಂಟರ್ಮೀಡಿಯೇಟ್ ಕಂಡೀಷನ್ ಅಂದ್ರೆ ಥಿಂಕ್ ಮಾಡ್ಬೇಕು ನೀವು. ಇಲ್ಲಿ ಏನು ಮಾಡಬೇಕು? ಭಾಳ ಸಿಂಪಲ್ ರೀ. ಜಿ ಬರಿಬೇಕು, ಇದನ್ನು ಕೂಡ ಅರ್ಧ ತೋರಿಸ್ಬೇಕು. ಜಿ ಬರ್ದ ಅದನ್ನು ಕೂಡ ಅರ್ಧ ತೋರಿಸಿದ್ರೆ ತಿಕ್ಕೋರು ಅದೇನಾಗ್ತದ? ಅದು ಇದಾಗ್ತದೆ. ಯಾವುದ್ರಿ? ಪೆರಿಗೈನಸ್ ಫ್ಲವರ್ ಅಂತ ತಕ್ಷಣ ಆಗ್ತದೆ. ನಾವು ಮನಗಂಡಕ್ಕೆ ಅಷ್ಟು ಸೀರಿಯಸ್ ಹೇಳಾಗ್ತೀನಿ ಅಂತ ತಕ್ಷಣ ನೀವು ಮನಗಂಡಕ್ಕೆ ಅಷ್ಟು ಸೀರಿಯಸ್ ಲಕ್ಷ ಕೊಟ್ಟು ಕೇಳಂಗಿಲ್ಲ. ನಾರ್ಮಲ್ ಆಗಿ ಕ್ಯಾಜುವಲ್ ಆಗಿ ಕೇಳ್ಬೇಕ್ರಿ, ತಾನು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ನಿಮಗೆ ಈ ವಿಡಿಯೋ ಭಾಳ ನಾವು ಫಾಸ್ಟ್ ಹೇಳೋದು ಅನ್ಸಾಕ್ತಿರ್ತಾರೆ. ಮೊಬೈಲ್ದಾಗ ಏನು ಇರ್ತಾವಂದ್ರೆ ಅಲ್ಲಿ ಸೆಟ್ಟಿಂಗ್ಸ್ ಇರ್ತಾವೆ ರೀ. ಆ ಸೆಟ್ಟಿಂಗನ್ನು ಮಾಡಿದರೆ ತಿಳ್ಕೋರು ನಾವು ಸ್ಲೋ ಆಗಿ ಕೂಡ ಬರ್ತದೆ ಅದು ವಾಯ್ಸ್. ಹಂಗೂ ಕೂಡ ನೀವು ಕೇಳ್ಬೋದು ರೀ. ಓಕೆ, ಸೊ ರೈಟ್, ಏನು ಡಿಸ್ಕಷನ್ ಮಾಡಿದ್ವಿ ನಾವು? ಕ್ಲಾಸಿಫಿಕೇಶನ್ ಆಫ್ ಫ್ಲವರ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಕ್ಯಾಲಿಕ್ಸ್, ಕೊರಲ್ಲ, ಎಂಡ್ರೋಸಿಯಮ್. ಫಸ್ಟ್ ಒನ್ ಹೈಪೋಗೈನಸ್, ಸೆಕೆಂಡ್ ಒನ್ ಎಪಿಗೈನಸ್, ಥರ್ಡ್ ಒನ್ ದಟ್ ಇಸ್ ಕಾಲ್ಡ್ ಪೆರಿಗೈನಸ್. ಇಲ್ಲಿ ಎಕ್ಸಾಂಪಲನ್ನು ಕೂಡ ಮೆನ್ಷನ್ ಮಾಡಿರಿ ನಾನು. ಈಚ್ ಫ್ಲವರ್ का हाइपोगाइनस को ಕೂಡ पेरिगाइनस को ಕೂಡ एग्जांपल मेंशन ಮಾಡಿ ನಾನು. ನೆಕ್ಸ್ಟ್ ಒನ್ हाइपोगाइनस को ಕೂಡ एग्जांपल मेंशन ಮಾಡಿ ನಾನು. एपिगाइनस को ಕೂಡ ಏನು ಮಾಡಿ ಅಂದ್ರೆ एग्जांपल ಅನ್ನು मेंशन ಮಾಡಿದ್ದೇನೆ. ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಕಾಲ್ಡ್ ಸಿಮೆಟ್ರಿ ಆಫ್ ದ ಫ್ಲವರ್ಸ್. ಆಲ್ರೆಡಿ ನಾವು ಕ್ಲಾಸಿಫಿಕೇಶನ್ ಆಫ್ ಫ್ಲವರ್ ಅನ್ನು ಓದಿದೀವಿ ರೀ, ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಕ್ಯಾಲಿಕ್ಸ್, ಕೊರೊಲಾ, ಸ್ಟೆಮನ್. ನೆಕ್ಸ್ಟ್ ಕಾನ್ಸೆಪ್ಟ್ ಸಿಮೆಟ್ರಿ ಆಫ್ ದ ಫ್ಲವರ್. The classification of flower based on the symmetry. There are three types of flower you can see based on the symmetry. First one that is called actinomorphic flower. First one ನಾವು ಹೇಳ್ತಾ ಬಂದಿವಿ ಅಂದ್ರೆ first one that is called actinomorphic flower ಅಂತ ತಕ್ಷಣ ಕರಿತೀವಿ ನಾವು. Second one that is called same, that is called zygomorphic ಅಂತ ತಕ್ಷಣ ಕರಿತೀವಿ ನಾವು, zygomorphic. Third one that is called asymmetry. Asymmetry. Okay. What is this actinomorphic, zygomorphic and asymmetry type of the flowers? Okay. ಭಾಳ ಸಿಂಪಲ್ ಅದ ರೀ ಕಾನ್ಸೆಪ್ಟ, ಭಾಳ ಕಾಂಪ್ಲಿಕೇಟೆಡ್ ಮಾಡ್ಕೊಳಂಗಿಲ್ಲ. ಅಗ್ದಿ ಅಂದ್ರೆ ಅಗ್ದಿ ಸಿಂಪಲ್ ಇರ್ತಾವ್ರಿ. ಯಾವುದೇ ಒಂದು ಫ್ಲವರನ್ನು ನೀವು ಕಟ್ ಮಾಡಿದ ಕೂಡಲೇ ನಿಮಗೆ ಈಕ್ವಲ್ ಭಾಗಗಳು ಸಿಕ್ಕು ಅಂದ್ರೆ ಯಾವುದೇ ಪ್ಲೇನ್ಯಾಗ ಕಟ್ ಮಾಡ್ಬೋದು ನೀವು ಅದನ್ನು. ಹೆಂಗೆ ರೀ? ಹಿಂಗೆ ಹೇಳಿರ ನಿಮಗೆ ಗೊತ್ತಾಗೋದಿಲ್ಲ. ನಿಮಗೆ ಕಂಪಲ್ಸರಿ ಡಯಾಗ್ರಾಮ್ ತೆಗಿಯಲೇಬೇಕು ರೀ. ಓಕೆ, ಇಲ್ಲ ಸೆಂಟರ್ ಪಾರ್ಟ್ ಅದ, ಇದು ಸೆಂಟರ್ ಪಾರ್ಟ್ ಅದ. ಇಲ್ಲಿಂದ ಇಲ್ಲೊಂದು ಸೆಪಲ್ ಅರೈಸ್ ಆಗೈತಿ. 1 2 3 4 5. 1 2 3 4 5. ರೈಟ್. ಇವು ಪೆಟಲ್ಸ್ ರೀ. ಇವು 5 ಅಂದ್ರೆ ಏನು ಬರ್ದೆ ನಾನು? ಇವೆಲ್ಲ ಪೆಟಲ್ಸ್. ಇವು ಫ್ಲವರ್ನಾಗ ಇರ್ತಾವೆ. ಇವು ಯಾವುದೇ ಒಂದು ಡೈರೆಕ್ಷನ್ದಾಗ ನೀವು ಈ ಪೆಟಲ್ಸನ್ನು ಕಟ್ ಮಾಡ್ಕೋತ ಬಂದ್ರಿ ಅಂದ್ರೆ ಹೆಂಗೆ ಕಟ್ ಮಾಡ್ತೀರಿ ನೀವು? ಭಾಳ ಸಿಂಪಲ್ ರೀ. ನೀವು ಏನಾರ ಇದನ್ನು ಈ ಟೈಪ್ ನೀವು ಕಟ್ ಮಾಡಿದ್ರೆ ತಿಳ್ಕೋರಿ. ನೀವು ಈ ಕಾಡಿಂದ ಹಿಂಗೆ ಕಟ್ ಮಾಡಿದ್ರಂದ್ರೆ, ಈ ಕಾಡಿಂದ ಹಂಗೆ ಕಟ್ ಮಾಡಿದ್ರಂದ್ರೆ, ಸೊ ಈ ಟೈಪ್ದಿಂದ ಆ ಟೈಪ್ ಕಟ್ ಮಾಡಿದಾಗ ಈ ಕಾಡಿ ಎಷ್ಟು ನಿಮಗೆ ಭಾಗ ಸಿಗ್ತದಲ್ಲ, ಈ ಕಾಡಿ ಎಷ್ಟು ನಿಮಗೆ ಭಾಗ ಸಿಗ್ತದಲ್ಲ, ಈ ಕಾಡಿ ಕೂಡ ಅಷ್ಟ ಭಾಗ ಸಿಗ್ತಿರ್ತದೆ. ಬಟ್ ಅದು ಲೈನ್ ಸೆಂಟ್ರದಾಗ ಪಾಸಾಗಿ ಹೋಗ್ಬೇಕು. ಹೆಂಗೆ ಕಟ್ ಮಾಡಬಾರ್ದು? ಬಟ್ನ ಇಲ್ಲೇ ಕಟ್ ಮಾಡಿಬಿಡ್ಬಾರ್ದು. ಹಿಂಗೆ ಸೆಂಟ್ರದಾಗ ಲೈನ್ ಪಾಸಾಗಿ ಹೋಗ್ಬೇಕ್ರಿ.
ಓಕೆ, ಈ ಪೊಸಿಷನ್ದಾಗ ಕಟ್ ಮಾಡಿದ್ವಿ ನಾವೀಗ. ಅಂದ್ರೆ ಆ ಕಡೆ ಸೇಮ್ ಕಂಟೆಂಟ್ ಸಿಕ್ತು ನಮ್ಗೆ, ಈ ಕಡೆ ಕೂಡ ಸೇಮ್ ಕಂಟೆಂಟ್ ಸಿಕ್ತು ನಮಗೆ. ಇವಾಗ ಈ ಕಡೆಯಿಂದ ಲೈನ್ ಹಾಸೋಣ್ರಿ ನಾವು ಇಲ್ಲಿ ಪಾಸ್ ನೋಡ್ರಿ. ಈ ಕಡೆ ಏನು ಕಂಟೆಂಟ್ ಸಿಗ್ತೈತಿ, ಈ ಕಡೆ ಕೂಡ ಅದ ಕಂಟೆಂಟ್ ಸಿಕ್ಕೈತಿ ನಮಗೆ. ವಿಚ್ ಮೀನ್ಸ್ ದ್ಯಾಟ್ ಯಾವುದೇ ಈ ಕಡೆಯಿಂದ ಪಾಸ್ ಮಾಡ್ರಿ, ಮತ್ತು ಈ ಕಡೆ ಕೂಡ ನಮಗೆ ಹಂಗೆ ಸಿಗ್ತದೆ ರೀ. ಯಾವುದೇ ಒಂದು ಫ್ಲವರನ್ನು ಯಾವುದೇ ನೀವು ಡೈರೆಕ್ಷನ್ದಾಗ ಕಟ್ ಮಾಡಿದ ಕೂಡಲೇನು ಕೂಡ ನಿಮ್ಗೆ ಈಕ್ವಲ್ ಹ್ಯಾಲ್ವ್ ಸಿಕ್ಕು ಅಂದ್ರೆ, ಈಕ್ವಲ್ ಪಾರ್ಟ್ಸ್ ಸಿಕ್ಕು ಅಂದ್ರೆ ಅಂಥ ಟೈಪ್ ಆಫ್ ಫ್ಲವರ್ಗೆ ಏನು ಕರಿಬೇಕಂದ್ರೆ ಆಕ್ಟಿನೋಮಾರ್ಫಿಕ್ ಫ್ಲವರ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೇಡಿಯಲ್ ಸಿಮೆಟ್ರಿ ಅಂತ ಕರಿಬೇಕು. ಯಾವುದೇ ಒಂದು ಡೈರೆಕ್ಷನ್ದಾಗ ಕಟ್ ಮಾಡ್ಬೋದು ನೀವು. ಈ ಡೈರೆಕ್ಷನ್ದಾಗ ಕಟ್ ಮಾಡಿದ ಕೂಡಲೇ ನಾವು ಎಲ್ಗಡೆ ಸೇಮ, ಈ ಕಡೆ ಸೇಮ ಕಂಟೆಂಟ್ ಸಿಗ್ತೈತೆ ರೀ. ಹಿಂಗೂ ಕಟ್ ಮಾಡಿದ ಕೂಡಲೇ ಈ ಕಡೆ ಭಾಗ ಸೇಮ್ ಸಿಗ್ತೈತಿ, ಈ ಕಡೆ ಕಟ್ ಮಾಡಿದ ಕೂಡಲೇ ಈ ಕಡೆ ಭಾಗ ಸೇಮ್ ಸಿಗ್ತೈತೆ ರೀ. ಫ್ಲವರ್ ಇಲ್ಲಿ ಬರ್ದೇನ್ರಿ ನಾ, ಹಿಯರ್ ಫ್ಲವರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 equal radial halves in any radial plane passing through the center, which means that each flower you have to cut in any plane, you will give equal halves. ಯಾವುದೇ ಒಂದು ಫ್ಲವರನ್ನು ನೀವು ಕಟ್ ಮಾಡಿದ ಕೂಡಲೇ ನಿಮಗೆ ಪಾರ್ಟ್ಸ್ಗಳು ಈಕ್ವಲ್ ಸಿಗ್ತಾ ಹೋಗ್ತಾರೆ. ಅಂಥ ಟೈಪ್ ಆಫ್ ಫ್ಲವರ್ಗೆ ಏನು ಕರಿಬೇಕಂದ್ರೆ ನಾವು ದಟ್ ಈಸ್ ಕಾಲ್ಡ್ ಆಕ್ಟಿನೋಮಾರ್ಫಿಕ್ ಫ್ಲವರ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೇಡಿಯಲ್ ಸಿಮೆಟ್ರಿ. ದಿಸ್ ಈಸ್ ದಿ ಫಸ್ಟ್ ಟೈಪ್, ಆಕ್ಟಿನೋಮಾರ್ಫಿಕ್. In the second type, that is called zygomarphic. zygomarphic flower ಒಳಗಡೆ ಏನಾಗ್ತದ ಕಂಡೀಷನ್, zygomarphic ಫ್ಲವರ್ ಒಳಗಡೆ ಏನಾಗ್ತದ ಅಂದ್ರೆ ಒಂದೇ ಲೈನ್ನಾಗ ಈಕ್ವಲ್ ಪಾರ್ಟ್ಸ್ಗಳು ಸಿಗಬೇಕು. ಇಲ್ಲಿ ನಾ 3 ಡೈರೆಕ್ಷನ್ದಾಗ ಕಟ್ ಮಾಡೀನಿ ಅಂದ್ರೆ ಈ ಕಡೆ ಕಟ್ ಮಾಡಿರೋ ನಮ್ಗೆ ಸೇಮ್ ಸಿಕ್ತಿ, ಈ ಕಡೆ ಭಾಗ ಸೇಮ್ ಸಿಕ್ಕು ರೀ. ಈ ಕಡೆ ಕಟ್ ಮಾಡಿದಾಗ ಈ ಕಡೆ ನಮಗೆ ಸೇಮ್ ಸಿಕ್ಕು, ಆರ್ ಇಟ್ ಮೇ ಬಿ ಹಿಂಗೆ ಕಟ್ ಮಾಡಿದಾಗ ಈ ಕಡೆ ಕೂಡ ಸೇಮ್ ನಮಗೆ ಸಿಕ್ಕು. ಈ ಟೈಪ್ ನಾವು ಆಕ್ಟಿನೋಮಾರ್ಫಿಕ್ ಅಂತ ಕರಿತೀವಿ ನಾವು. ಸೊ ಜೈಗೋಮಾರ್ಫಿಕ್ ಯಾವ ಟೈಪ್ ಆಗ್ತದ, ಜೈಗೋಮಾರ್ಫಿಕ್ ಕಂಡೀಷನ್ ಯೂಸಲಿ ಯಾವಾಗ ಆಗ್ತದ ಅಂದ್ರೆ ಈ ಪೆಟಲ್ಸ್ ಸೈಜ್ ಒಳಗಡೆ ಚೇಂಜ್ ಇತ್ತ ತಿಳ್ಕೊರಿ ನೀವು. ಪೆಟಲ್ಸ್ ಸೈಜ್ ಇರ್ಬೋದು, ಸೆಪಲ್ಸ್ ಸೈಜ್ ಇರ್ಬೋದು. ಈ ಪೆಟಲ್ಸ್ ಸೈಜ್ ಒಳಗಡೆ ಚೇಂಜ್ ಇತ್ತಂದ್ರೆ ಅಂಥ ಟೈಮ ನಮಗೆ ಜೈಗೋಮಾರ್ಫಿಕ್ ಫ್ಲವರ್ ಅಂತ ಸಿಗ್ತದೆ. ಅಂದರೆ ಈ ಪೆಟಲ್ಸ್ ಸೈಜ್ ಯಾವ ಇಸ್ಟಿವೇಷನ್ದಾಗ ಚೇಂಜ್ ಇರ್ತದೆ ಹೇಳಿ ನೋಡೋಣ. ರೈಟ್, ಲಾಸ್ಟ್ ಒಂದು ಇಸ್ಟಿವೇಷನ್ ಏನು ನಾ ವ್ಯಾಕ್ಸಿಲರಿ ಇಸ್ಟಿವೇಷನ್ ಅಂತ ಏನ, ವ್ಯಾಕ್ಸಿಲರಿ ಇಸ್ಟಿವೇಷನ್ ಒಳಗಡೆ ದೊಡ್ಡದಿರ್ತದೆ ರೀ, ಅದಕ್ಕೆ ಸ್ಟ್ಯಾಂಡರ್ಡ್ ಪೆಟಲ್ ಅಂತ ಕರಿತೀವಿ ನಾವು. ಸೈಡ್ ವಿಂಗ್ ಪೆಟಲ, ಅದ್ರ ಕೆಳಗಡೆ ಕೀಲ್ ಪೆಟಲ. ಇಲ್ಲಿ ಡಯಾಗ್ರಾಮ್ಯಾಟಿಕ್ ನಾವು ರೀಪ್ರೆಸೆಂಟೇಷನ್ ಮಾಡ್ತಾ ಬಂದೀವಿ ಅಂದ್ರೆ ಹಿಯರ್ ಸೇಮ್ ಇಲ್ಲಿ ದೊಡ್ಡದು ಒಂದು ಪೆಟಲ್ ಕಂಡು ಬರ್ತೈತಿ. ಸೇಮ್ ಡಯಾಗ್ರಾಮ್ ತೆಗಿತೀನಿ ನಾ ಇಲ್ಲಿ. ಸೈಡ್ ಒಂದು 2 ತೆಗೀನ್ರಿ ಇಲ್ಲಿ. ಈ ಕಡೆ ಒಂದದ, ರೈಟ್ ಇಲ್ಲೊಂದದ, ಇಲ್ಲೊಂದದ. ಈ ಫ್ಲವರನ್ನು ನೀವು ಯಾವ ಡೈರೆಕ್ಷನ್ದಾಗ ಕಟ್ ಮಾಡಿರೋ ಒಂದು ಕಂಟೆಂಟ್ ಸಿಗ್ತದೆ ನಿಮ್ಗೆ, ಸೇಮ್ ಕಂಟೆಂಟ್. ವಿಚ್ ಮೀನ್ಸ್ ದ್ಯಾಟ್ ಇದನ್ನೇನಾರು ನಾವು ಇಲ್ಲಿಂದ ಕಟ್ ಮಾಡಿದ್ವಿ ಅಂದ್ರೆ ಈ ಕಡೆಯಿಂದ ಮಾತ್ರ ಒಂದೇ ಪ್ಲೇನ್ಯಾಗ ಕಟ್ ಮಾಡಿದಾಗ ಮಾತ್ರ ನಿಮಗೆ ಈಕ್ವಲ್ ಸಿಗ್ತೈತೆ ರೀ ಅಲ್ಲಿ. ಹೌದಿಲ್ರಿ ಸರ್? ಒಂದೇ ಕಂಟೆಂಟ್ ಮ್ಯಾಗ ನಾವು ಕಟ್ ಮಾಡಿದವ್ರ ಈ ಕಡೆ ರೈಟ್ ಇಲ್ಲಿಂತ್ರ ಇಲ್ಲಿಗೆ ಇಷ್ಟು ಸೇಮ್. ಈ ಕಡೆ ಏನು ಸಿಕ್ಕೈತಿ, ಈ ಕಡೆ ಕೂಡ ನಮಗೆ ಅಟ್ಟ ಸಿಗ್ತೈತೆ ರೀ. ಇದ್ರ ಬಿಟ್ಕೇಶನ್ ನೀವು ಯಾವುದೇ ಒಂದು ಡೈರೆಕ್ಷನ್ದಾಗ ಅದನ್ನು ಕಟ್ ಮಾಡ್ಕೊತ ಹೋದ್ರೂ ನಿಮಗೆ ಈಕ್ವಲ್ ಸಿಗಲ್ಲ ರೀ ಪಾರ್ಟ್ಸ್ಗಳು. ಇದೋ ಒಂದು ಪ್ಲೇನ್ಯಾಗ ಏನು ಬರ್ದೇನೆ ಇಲ್ಲ, ಬೈಲ್ಯಾಟ್ರಲ್ ಸಿಮೆಟ್ರಿ. ಹಿಯರ್ ದ ಫ್ಲವರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಸಿಮಿಲರ್ ಹ್ಯಾಲ್ಸ್ ಓನ್ಲಿ ಇನ್ ಅ ಪರ್ಟಿಕ್ಯುಲರ್ ವರ್ಟಿಕಲ್ ಪ್ಲೇನ್. ಪರ್ಟಿಕ್ಯುಲರ್ ವರ್ಟಿಕಲ್ ಪ್ಲೇನ್. ಈಗ ನೋಡ್ರಿ ನೀವು ಫಾರ್ ಎಕ್ಸಾಂಪಲ್ ಈ ಕಡೆ ಕಟ್ ಮಾಡಿ, ಈ ಕಡೆ ಕಟ್ ಮಾಡಿದ ಕೂಡಲೇ ಸೇಮ್ ಸಿಗ್ತದೆ ನಿಮ್ಗೆ. ಈ ಕಡೆ ಜಾಸ್ತಿ ಕಂಟೆಂಟ್ ಸಿಗ್ತೈತಿ, ಈ ಕಡೆ ಕಡಿಮೆ ಸಿಗ್ತೈತಿ. ಈ ಕಡೆ ಕಟ್ ಮಾಡೋಣ ನಾವು, ಸಿಮಿಲರ್ ಸಿಗಲ್ಲ ರೀ. ಓಕೆ, ಓನ್ಲಿ ಒಂದೇ ವರ್ಟಿಕಲ್ ಪ್ಲೇನ್ಯಾಗ ಕಟ್ ಮಾಡಿದ ಕೂಡಲೇ 2 ಭಾಗಗಳು ಸಿಕ್ಕು ಅಂದ್ರೆ ಅಂಥ ಟೈಪ್ ಆಫ್ ಫ್ಲವರ್ಗೆ ಏನು ಕರಿಬೇಕ್ರಿ ನಾವು ಜೈಗೋಮಾರ್ಫಿಕ್ ಫ್ಲವರ್, ಆರ್ ಇಟ್ ಮೇ ಬಿ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿಬೇಕು. ಆಕ್ಟಿನೋಮಾರ್ಫಿಕ್ ಫ್ಲವರ್ ಅಂದರೆ ಯಾವ ರೀತಿ ಏನು, ನಾನು ಯಾವುದೇ ಪ್ಲೇನ್ಯಾಗ ಕಟ್ ಮಾಡಿರೋನು ಈಕ್ವಲ್ ಸಿಗ್ಬೇಕ್ರಿ. ಒಂದೇ ಪ್ಲೇನ್ಯಾಗ ಈಕ್ವಲ್ ಸಿಗ್ತಾರೆ, ಅದಕ್ಕೇನು ಕರಿಬೇಕ್ರಿ, ದಟ್ ಈಸ್ ಕಾಲ್ಡ್ ಜೈಗೋಮಾರ್ಫಿಕ್ ಫ್ಲವರ್. ಆ್ಯಂಡ್ ಫೈನಲಿ ಅಸಿಮೆಟ್ರಿ ಫ್ಲವರ್. ಇಲ್ಲೇನು ಬರ್ದೇನು, ಹಿಯರ್ ದ ಫ್ಲವರ್ ಕೆನಾಟ್ ಬಿ ಡಿವೈಡ್ ಇಂಟು 2 ಸಿಮಿಲರ್ ಹ್ಯಾಲ್ಸ್ ಇನ್ ಎನಿ ವರ್ಟಿಕಲ್ ಪ್ಲೇನ್. ಇಲ್ಲಿ ಒಂದು ವರ್ಟಿಕಲ್ ಪ್ಲೇನ್ದಾಗ ಕಟ್ ಮಾಡಿದಾಗ 2 ಸೇಮ್ ಸಿಕ್ಕವ್ರಿ. ಬಟ್ ಇಲ್ಲೇನದ ಅಂದ್ರೆ ಯಾವುದೇ ಒಂದು ವರ್ಟಿಕಲ್ ಪ್ಲೇನ್ಯಾಗ ಕಟ್ ಮಾಡಿರೋ ನೀವು ಯಾವ ಈಕ್ವಲ್ ಭಾಗಗಳು ಸಿಗಲ್ಲ. ಇದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ. ಜೈಗೋಮಾರ್ಫಿಕ್ ಅಸಿಮೆಟ್ರಿಕ. ಇದ್ರಾಗ ಒಂದೇ ವರ್ಟಿಕಲ್ ಪ್ಲೇನ್ಯಾಗ ಕಟ್ ಮಾಡಿದಾಗ
ಸೇಮ್ ಕಂಟೆಂಟ್ ಸಿಗ್ತದ್ರೆ ಎರಡು ಸೈಡ. ಇದ್ರಾಗ ಯಾವುದೇ ವರ್ಟಿಕಲ್ ಪ್ಲೇನ್ಯಾಗ ನೀವು ಕಟ್ ಮಾಡಿದಾಗೂ ಕೂಡ ನಿಮ್ಗೆ ಸೇಮ್ ಪಾರ್ಟ್ಸ್ಗಳು ಸಿಗ್ಲಿಕ್ಕೆ ಅಂದ್ರೆ ಅಂಥ ಟೈಪ್ ಆಫ್ ಫ್ಲವರ್ಗೆ ನಾವು ಅಸಿಮೆಟ್ರಿ ಆರ್ ಇರ್ರೆಗ್ಯುಲರ್ ಅಂತ ಕರಿತೀವಿ ನಾವು. ಓಕೆ, ಸೊ ಒನ್ ಮೋರ್ ಥಿಂಗ್ ಎಕ್ಸಾಂಪಲ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಆಕ್ಟಿನೋಮಾರ್ಫಿಕ್ ಫ್ಲವರ್ ಮಸ್ಟರ್ಡ್, ದತುರಾ, ಚಿಲ್ಲಿ. ಜೈಗೋಮಾರ್ಫಿಕ್ ಫ್ಲವರ್ ಪಿ ಬರ್ದನ್ರಿ, ಗುಲ್ಮೋಹರ್ ಅಂತ ಬರ್ದಿದ್ದೆ ನಾನು. ಅಸಿಮೆಟ್ರಿ ದಟ್ ಇಸ್ ಕಾಲ್ ಕಣ್ಣ ಅಂತ ಹೇಳ್ತೀವಿ ನಾವು. ಇನ್ ದಿ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಿ ನೆಕ್ಸ್ಟ್ ಆಸ್ಪೆಕ್ಟ್. ಥ್ಯಾಂಕ್ ಯು.